ಅವರೇ ತಾನೇ ಗೌರ್ಮೆಂಟ್ ಅವರೇ, ಅವ್ರು ಮರ್ತೋಗ್ಬಿಟ್ಟವ್ರ ಅಷ್ಟು ಬೇಗ. ಇನ್ನೂ 2 ವರ್ಷ ಐತೆ ಅವ್ರದ್ದು. ಇವಾಗ ಸರ್ಕಾರ ಹೋಯ್ತು ಅಂತ ಹೇಳ್ಕೊಂಬಿಟ್ಟವ್ರ. ಅವರೇ ಕೊಡೋದು. ಬರೀಲಿ, ಲೆಟರ್ ಬರೀಲಿ. ಅವರು NIA ಕೊಡ್ಬೇಕು ಅಂತ ಬರೋದ್ರೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ, ನಮ್ದೇನು ವಿರೋಧ ಇಲ್ಲ, ಕೊಡ್ಲಿ. ನಾವಿವತ್ತು ಅದಕ್ಕೆ ಹೇಳಿದಿರಿ, ನೀವು ಯಾವುದೇ ಕೊಲೆ ಆದ್ರೂ ಕೋಮು ಗಲಭೆ, ಕೋಮು ಅಂತ ಹಾಕ್ಬೇಡಿ. ಕೊಲೆ ಆದ ತಕ್ಷಣ ಅದಕ್ಕೆ ರೀಸನ್ ಏನು ಅಂತ ಹುಡುಕಿ ಅಂತ ಹೇಳಿದಿರಿ ನಾವು. ಮೊನ್ನೆ ಕೊಲೆ ಆಯ್ತಲ್ಲ ಇದು ಬಂಟ್ವಾಳದ್ದು. ನೀವು ಕೋಮು ಗಲಭೆ, ಕೋಮು ಕೊಲೆ ಅಂತ ಹಾಕ್ಬೇಡಿ. ಸತ್ಯ ಸಂಗತಿಯನ್ನು ಹುಡುಕಿ ಅಲ್ಲಿ ಹಳ್ಳಿಗೆ ಹೋಗಿ ಹೇಳ್ತಾರೆ ಅಂತ ಹೇಳಿದಿರಿ ನಾವು. ಅದನ್ನು ಡಿಮ್ಯಾಂಡ್ ಮಾಡಿದಿರಿ. ಈ ಕೊಲೆ ಕೇಸನ್ನು ನಾವು ಡಿಮ್ಯಾಂಡ್ ಮಾಡಿದಿರಿ. ನೀವು ಸರಿಯಾದಂತ ಕಾರಣಗಳನ್ನ ತಿಳಿಸ್ಬೇಕು ರಾಜ್ಯದ ಜನತೆಗೆ ಅಂತ ಹೇಳಿದಿರಿ ನಾವು. ಏನ್ ಕಾರಣ, ಅದಕ್ಕೆ ಕೊಲೆ ಆಗಕ್ಕೆ ಕಾರಣ ಏನು? ನಮ್ಮ ಪ್ರಕಾರ ಅದು ಕೋಮು ಗಲಭೆ ಅಲ್ಲ ಅಂತಾನೆ ಹೇಳಿದಿರಿ ನಾವು. ಹಿಂದೂ ಮುಸ್ಲಿಂ ಅಲ್ಲ ಅನ್ನೋ ಮಾತನ್ನು ಹೇಳಿದ್ವಿ. ಅದು ಹರಿಪ್ರಸಾದ್ ಅವರ ದೃಷ್ಟಿಯಲ್ಲಿ ಅದಿಲ್ಲದೆ ಇರ್ಬೋದು, ಆದರೆ ರಾಜ್ಯದ ಜನರ ದೃಷ್ಟಿಯಲ್ಲಿ ಬಹುಸಂಖ್ಯಾತರ ಹಿಂದೂಗಳ ದೃಷ್ಟಿಯಲ್ಲಿ ಅದನ್ನ NIA ಕೊಡಬೇಕು. ಇದರಲ್ಲಿ ವಿದೇಶಿ ಕೈವಾಡ ಇದೆ, ಹಣ ಎಲ್ಲಿಂದ ಬಂತು, ಸುಪಾರಿ ಯಾರು ಕೊಟ್ಟವರು, ಇವೆಲ್ಲನೂ ಕೂಡ ತನಿಖೆ ಆಗಬೇಕು. ತಮಗೂ ಗೊತ್ತಿದೆ, ಹರಿಪ್ರಸಾದ್ ಅವರು ಗೊತ್ತಿಲ್ಲ ನನಗೆ ಅವರು ಎಷ್ಟು ಲೆವೆಲ್ ಲೀಡ್ರು ಅಂತ. ಅವ್ರ ಲೆವೆಲ್ ಗೊತ್ತಿಲ್ಲ. ನಮ್ಮ ಡೆಪ್ಟಿ CM ಇದಾರಲ್ಲ, ಯಾರು DK ಶಿವಕುಮಾರ್ ಸಾಹೇಬ್ರು, ಡೆಪ್ಟಿ CM, ಅವ್ರೇನು ಹೇಳಿದ್ರು, ಕುಕ್ಕರ್ ಬ್ಲಾಸ್ಟ್ ಮಾಡಿದವ್ರು ನಮ್ಮ ಬ್ರದರ್ಸ್ ಅಂದ್ಬಿಟ್ರು. ಒಳ್ಳೆಯವರು ಪಾಪ, ಅವ್ರನ್ನೆಲ್ಲ ಕದೀಮರು ಅಂತ ಇದ್ದಾರೆ BJPರು ಅಂತ. ತನಿಖೆ ಮಾಡಿದಾಗ ಅವನು ಇಡೀ ದೇಶದಲ್ಲಿ ಬಾಂಬ್ ಹಾಕಕ್ಕೆ 5-6 ಕಡೆ ಬಾಂಬ್ ಹಾಕಕ್ಕೆ ರೆಡಿ ಮಾಡಿದ್ದ ಅಂತವನ್ನ ಬ್ರದರ್ಸ್ ಅಂತರು. ಅದಕ್ಕೆ ಕಾಂಗ್ರೆಸ್ ಅವರು ಅವ್ರ ಬ್ರದರ್ಸ್ಗಳ ಬಗ್ಗೆ ಬಹಳ ಪ್ರೀತಿ.